ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ತಮ್ಮನೇಲಲ್ಲಿ ನೋಡಿದ್ರೆ ಗೊತ್ತಾಗೋಗಿರುತ್ತೆ ಏನ್ರ ಬಗ್ಗೆ ವಿಡಿಯೋ ಅಂತ ಅಂದ್ಬಿಟ್ಟು. ಇವಾಗಂತೂ ಇನ್ಸ್ಟಾಗ್ರಾಮ್ ತೆಗಿಲಿ, ಯೂಟ್ಯೂಬ್ ತೆಗಿಲಿ, ನೀವು ಯಾವುದೇ ಒಂದು ಆ್ಯಪ್ ತೆಗಿಲಿ, ನಿಮಗೆ ಫಸ್ಟ್ ರೆಕಮೆಂಡೇಶನ್ ಬರೋದೇ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಿಪ್ಪಿಂಗ್. ಸೊ ನಾನು ಕೂಡ ಈ ವರ್ಷ ಹೇಗೆ ರೆಡಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ಸ್ ಹಾಕಿದ್ದೆ. ತುಂಬ ಜನ ಸ್ವಲ್ಪ ಡೀಟೇಲಾಗಿ ತೋರಿಸಿ ಅಂತ ಹೇಳಿದ್ರಿ. ನಾನು ಆ್ಯಕ್ಚುಲಿ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದು ರೀಲ್ಸ್ಗೆ ಅಂತ ಅಂದ್ಬಿಟ್ಟು, ಶಾರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಇದನ್ನೇ ಒಂದು ವಿಡಿಯೋ ಅಂತ ಹೇಳ್ಬಿಟ್ಟು ಮಾಡಾಕ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಕಡೆನೂ ಸ್ಯಾರಿ ಡ್ರಿಪ್ಪಿಂಗ್ ಕಾಮನ್ ಮೆಥಡೇ. ಫುಲ್ ಸ್ಯಾರಿ ಸ್ವಲ್ಪ ಪ್ಲೀಟ್ಸ್ ಮಾಡಿಕೊಂಡು ಇನ್ನು ಸೆರ್ಗ್ ಮಾತ್ರ ಸಪ್ರೇಟ್ ಪ್ಲೀಟ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಸ್ಟಾರ್ಟಿಂಗ್ ಪಾರ್ಟಲ್ಲಿ ಹಾಕಿದ್ದು ನೋಡಿ ಅದೇ ಥರ ಪ್ಲೀಟ್ಸ್ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ಇದನ್ನು ಫಸ್ಟು ಒಂದು ಪಾತ್ರೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಬಿಂದಿಗೆ ಇಡೋದು. ಸೊ ಪಾತ್ರೆ ಮೇಲೆ ಈ ಸೀರೆ ಫುಲ್ ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಟ್ಟು ಅದರಲ್ಲಿ ಫಸ್ಟ್ ಪಾರ್ಟನ್ನು ಕಾಲಿಗೆ ನಾನು ಇದರಲ್ಲೇ ಸುತ್ಕೋತೀನಿ. ಬಾರ್ಡರ್ ಎಲ್ಲ ಮುಂದಕ್ಕೆ ಬರೋವಂಗೆ ಸುತ್ಕೊಂಡು ಕಾಲನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ಥರ ಕಾಲನ್ನ ಈ ಥರ ಫೋಲ್ಡಿಂಗ್ ಇದರಲ್ಲಿ ಮಾಡಬೇಕಾದ್ರೆ ಬಾರ್ಡರ್ ಯಾವ ಕಡೆ ನೀವು ತೊಗೊಂಡ್ರೆ ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ ನೀವು ಸ್ಯಾರಿನ ಸುತ್ಕೋಬೇಕಾಗುತ್ತೆ ಕಾಲಿಗೆ. ಬಾರ್ಡರ್ ಮಾತ್ರ ಕಾಣಿಸ್ಬೇಕು ಕಾಲಲ್ಲಿ, ಆ ಥರ ನೀವು ಸುತ್ಕೊಬೇಕು. ನೆಕ್ಸ್ಟ್ ನಾನು ಇದನ್ನು ಫಸ್ಟ್ ಸ್ಟೆಪ್ಗೆ ಸುಮ್ಮನೆ ಫುಲ್ ಟೈಟಾಗಿ ಥ್ರೆಡ್ ಕಟ್ಕೊಳ್ಳಲ್ಲ, ಸುಮ್ಮನೆ ಒಂದು ರೆಫರೆನ್ಸ್ ಮೇಲೆ ಒಂದು ಥ್ರೆಡ್ ಕಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋ ಪಾರ್ಟನ್ನ ನಾನು ಈ ಥರ ಮುಂದೆಗೆ ಹಾಕೋತಾ ಇದ್ದೀನಿ. ಸೊ ಅದು ಫ್ರಂಟಲ್ಲಿ ನಿಮಗೆ ಕಾಣಿಸೋದು ನೆರಿಗೆ. ಹಿಂದಗಡೆ ಏನಿದೆಯಲ್ಲ ನೆರಿಗೆ ಅದು ಕಾಣಿಸೋದಿಲ್ಲ, ಯಾಕಂದರೆ ಅದರಲ್ಲಿ ಆಲ್ಮೋಸ್ಟ್ 50% ಸೀರೆನ ನಾನು ಕಾಲಿಗೆ ಕಾಣೋ ಥರ ಸುತ್ತಿರ್ತೀನಿ. ಸೊ ಇದು ಫ್ರಂಟ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ಮಾತ್ರ ಮುಂದಗಡೆಗೆ ಹಾಕ್ಕೊಂಡು ಇದು ನಮಗೆ ನೆರಿಗೆ ಆಗಿ ಕಾಣುತ್ತೆ. ಸೊ ನೀಟಾಗಿ ಇದನ್ನು ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಹಿಂದಗಡೆ ನೆರಿಗೆ ಕಾಣದಿರೋ ಥರ ನೀವು ಈ ಮುಂದಗಡೆ ಫೋಲ್ಡಿಂಗ್ನ ಉದ್ದ ಹಾಕ್ಕೊಳ್ಳಿ, ಸೊ ದಟ್ ಹಿಂದಗಡೆದು ಕಾಣಿಸ್ತೇ ಇರೋ ಥರ. ಸೊ ಅದಕ್ಕಾಗಿ ನಾನು ಲೂಸಾಗಿ ಒಂದು ರೆಫರೆನ್ಸ್ ಮೇಲೆ ದಾರನ ಟೈ ಮಾಡ್ಕೊಂಡಿರ್ತೀನಿ. ನೀವು ಈ ಮುಂದಗಡೆ ಏನು ಪ್ಲೀಟ್ಸ್ ಇದೆಯಲ್ಲ ಇದೆಲ್ಲ ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಕಾಲು ಫೋಲ್ಡ್ ಮಾಡಿ ಎಲ್ಲ ಮೆಷರ್ಮೆಂಟ್ ಕರೆಕ್ಟಾಗಿದೆ ಅಂತ ಆದಮೇಲೆ ಲಾಸ್ಟಿಗೆ ನೀವು ಟೈಟಾಗಿ ಥ್ರೆಡ್ನ ಕಟ್ಟಬೇಕಾಗುತ್ತೆ. ಅದು ಏನು ಅಕ್ಕಿಗೆ ಪಾತ್ರೆ ಇಟ್ಟಿರ್ತೀರಲ್ಲ, ಅಕ್ಕಿದು ಕೆಳಗಡೆ ಪಾತ್ರೆ, ಆ ಪಾತ್ರೆಗೆ ನೀವು ದಾರನ ಟೈಟಾಗಿ ಕಟ್ಕೊಳ್ಳಿ. ಅದು ನಿಮಗೆ ಪರ್ಫೆಕ್ಟಾಗಿ ಸೀರೆ ಕುತ್ಕೊಳ್ಳುತ್ತೆ. ಮುಂಚೆನೇ ಕಟ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ಸೀರೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ ಟೈಟಾಗಿ ಕಟ್ಬಿಟ್ರೆ. ಸೊ ರೆಫರೆನ್ಸಲ್ಲಿ ಲೂಸಾಗಿ ಕಟ್ಕೊಳ್ಳಿ. ಈಗ ನನಗೆ ಅದು ಮೆಷರ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ಆದಮೇಲೆ ನಾನು ಇವಾಗ ದಾರನ ಟೈಟಾಗಿ ಕಟ್ಕೊಂಡು ಈ ಥರ ಕಾಲನ್ನ ನೀಟಾಗಿ ಫೋಲ್ಡ್ ಸೀರೆ ಇರುತ್ತಲ್ಲ ಆ ಸೀರೆಗೆ ಪಿನ್ ಮಾಡಿ ಈ ಇನ್ನೊಂದು ಸೀರೆ ಹಿಂದಗಡೆ ಪ್ಲೀಟ್ಸ್ ಇರುತ್ತಲ್ಲ ಅದಕ್ಕೆ ನಾನು ಪಿನ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಕಾಲು ಫೋಲ್ಡ್ ಆಗಿರೋ ಥರ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಕೆಳಗಡೆ ಭಾಗ ಆದರೆ, ಇನ್ನು ಮೇಲ್ಗಡೆ ಭಾಗಕ್ಕೆ ನಾನು ಆಲ್ರೆಡಿ ಬಿಂದಿಗೆಗೆ ಒಂದು ಕಡ್ಡಿ ಕಟ್ಬಿಟ್ಟು ಕೈ ಎರಡನ್ನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನ ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ ಅಂತ. ಆಮೇಲೆ ಇವಾಗ ಆ ಬಿಂದಿಗೆನ ಏನು ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ನಾನು ಈ ಅಕ್ಕಿ ಏನು ತುಂಬಿದ್ದೀವಲ್ಲ ಆ ಪಾತ್ರೆ ಮೇಲೆ ಇಡ್ತಾ ಇದ್ದೀನಿ. ನಾನು ನೀರೇನು ಇಟ್ಟಿಲ್ಲದೆ ಇರೋದ್ರಿಂದ ಅದು ಆ ಥರ ಅಲ್ಲಾಡ್ತಾ ಇದೆ ಅಷ್ಟೇ. ಮೇಲ್ಗಡೆದು ಬಿಂದಿಗೆ ನೀರು ತುಂಬಿಸಿದ್ರೆ ನಿಮಗೆ ಅಲ್ಲಾಡೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ಥರ ಸೆರ್ಗ್ ಏನಿರುತ್ತಲ್ಲ ಅದನ್ನು ಮಾಮೂಲಿ ನಾವು ಹೇಗೆ ಸೀರೆ ಉಟ್ಕೋತೀವಿ ನೋಡಿ ಅದೇ ಥರ ಅರೇಂಜ್ ಮಾಡ್ಕೊಬೇಕು. ಸೆರಗಿನ ಪ್ಲೀಟ್ಸ್ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಂಡು ಒಳಗಡೆ ನಾನು ಬಟ್ಟೆ ಇಟ್ಟಿದ್ದೀನಿ 2, ಸೊ ದಟ್ ಬಾಡಿ ಸ್ಟ್ರಕ್ಚರ್ ನೀಟಾಗಿ ನಾವು ಹೇಗೆ ಉಟ್ಕೋತೀವೋ ಅದೇ ಥರ ದೇವ್ರಿಗೂ ಉರಿಸ್ಬೇಕು ಅಂತ ಅಂದ್ಬಿಟ್ಟು ಆ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಕಂಪ್ಲೀಟ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ಸರ್ತಿ ಡ್ರೇಪ್ ಮಾಡಿ ತೋರಿಸ್ತೀನಿ. ಬಿಕಾಸ್ ಈ 28 ಕೂಡ ತುಂಬ ಜನ ಹಬ್ಬ ಮಾಡ್ತಾ ಇದ್ದಾರಲ್ವ, ಸೊ ಅವ್ರಿಗೆಲ್ಲ ಒಂದು ಅಂದಾಜು ಸಿಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್, ಫ್ರೈಡೇ ಮಾರ್ನಿಂಗ್ ಇದು ಹಬ್ಬದ ದಿವಸ ಬೇಗ ಎದ್ದು ರೆಡಿಯಾಗಿ ಇನ್ನೇನು ಆಲ್ಮೋಸ್ಟ್ ನಾನು 90% ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹಿಂದಿನ ದಿವಸನೇ. ಇವತ್ತೇನಿದ್ರು ಬೆಳಗ್ಗೆ ಎದ್ದು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡೋದಷ್ಟೇ. ನಾನಿಲ್ಲಿ ಬಿಂದಿಗೆಗೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂವು, ದ್ರಾಕ್ಷಿ, ಗೋಡಂಬಿ, ಒಂದು ಅರಿಶಿಣದ ಕೊಂಬು ಎಲ್ಲ ಹಾಕ್ಬಿಟ್ಟು 3, 5 ಅಥವಾ 9 ಈ ವಿಳೆದೆಲೆನಲ್ಲಿ ನಾನು 5 ಇಡ್ತಾ ಇದ್ದೀನಿ. 5 ವಿಳೆದೆಲೆ ಇಟ್ಬಿಟ್ಟು ಮಾಮೂಲಿ ಎಲ್ಲರೂ ಹೇಗೆ ಕಳಸ ಕಾಯಿ ಇಟ್ಬಿಟ್ಟು ಮುಖವಾಡ ನೀವೇನು ಮನೇಲಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದೇ ಮುಖವಾಡ ಇಟ್ಬಿಟ್ಟು ಪೂಜೆನ ಮಾಡೋದು. ನಾನಿಲ್ಲಿ 2 ಕಳಸ ಇಟ್ಟಿದ್ದೀನಿ, ಕೆಲವರು 2 ಇಡ್ತಾರೆ. ನಾನು ಏನಂದರೆ
ಡೈಲಿ ಏನು ನಮ್ಮ ಮನೇಲಿ ಆ್ಯಕ್ಚುಲಿ ಡೈಲಿ ನಾನು ಕಳಿಸ್ತಾ ಇರ್ತೀನಿ. ಅದಲ್ಲದೆ ವರಮಹಾಲಕ್ಷ್ಮಿಗೆ ಅಂತಲೇ ಹೇಳಿ ಸಪ್ರೇಟ್ ಒಂದು ಮುಖವಾಡ ಮಾಡಿಸಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ವರಮಹಾಲಕ್ಷ್ಮಿಗೆ ಅಷ್ಟೇ ನಾನು ಇಡೋದು. ಇನ್ನು ಈ ಕೆಳಗಡೆ ಏನು ನಾನು ಬೆಳ್ಳಿ ಮುಖವಾಡ ಇಟ್ಟಿದ್ದೀನಲ್ಲ, ಅದು ನಾನು ಪ್ರತಿನಿತ್ಯ ಪೂಜೆ ಮಾಡುವಂಥದ್ದು. ಸೊ ಅದೂ ಲಕ್ಷ್ಮಿನೇ, ಇದೂ ಲಕ್ಷ್ಮಿನೇ. ಇದು ಕೆಳಗಡೆ ಇರುವಂಥದ್ದು ನಾವು ಮನೆ ದೇವರಾಗಿ ಪೂಜೆ ಮಾಡ್ತೀವಿ. ಸೊ ಎರಡನ್ನೂ ಕೂಡ ನಾನು ಇವತ್ತು ವರಮಹಾಲಕ್ಷ್ಮಿ ಅಲ್ವಾ, ಸೊ ಎರಡನ್ನೂ ಕೂಡ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಲಕ್ಷ್ಮಿ ಅಂದರೆ ಅಲಂಕಾರ ಪ್ರಿಯೆ. ನೀವೆಷ್ಟು ಅಲಂಕಾರ ಮಾಡ್ತೀರೋ ಅಷ್ಟು ದೇವರು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡಿ ಈ ವರ್ಷ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಲೋಟಸ್ ಫೋಲ್ಡಿಂಗ್ ನಂಗೆ ತುಂಬ ಇಷ್ಟ. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡಿದ್ದೆವು, ಹೇಗೆ ಫೋಲ್ಡ್ ಮಾಡೋದು ಅಂತ. ಯೂಶಲಿ ಲೋಟಸ್ ನಮಗೆ ಮಾರ್ಕೆಟಲ್ಲಿ ಫೋಲ್ಡ್ ಮಾಡಿರೋದು ಸಿಗಲ್ಲ, ಈ ಥರ ಸಿಗುತ್ತೆ. ಅಥವಾ ನೀವು ಇವೆಂಟ್ ಅವ್ರಿಗೆ ಕೊಟ್ಟರೆ ಅವರೆಲ್ಲ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಾನು ನೋಡೋಣ, ಇದನ್ನೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ನೋಡಿ ಕಲ್ತಿದ್ದು. ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಸೊ ಲೋಟಸ್ನೆಲ್ಲ ಫೋಲ್ಡಿಂಗ್ ಎಲ್ಲ ಮಾಡಿಕೊಂಡು ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಮಂಗಳಾರತಿ ಮಾಡಿದೆ. ಇನ್ನು ದೀಪ ಹಚ್ಚುವಾಗಲೇ ದೇವರು ಹೂವು ಕೊಡ್ತು. ಬಟ್ ಅದು ಹೂವು ಕೊಡ್ತು ಅಂತ ಹೇಳೋದು ಇಲ್ಲ, ಕರೆಕ್ಟಾಗಿ ಇಟ್ಟಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಅದು ಸಮಾಧಾನ ಆಗಲಿಲ್ಲ. ತಿರ್ಗಾ ಎಲ್ಲ ಜೋಡಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದಾಯಿತು. ಎಲ್ಲರಿಗೂ ಆಲ್ಮೋಸ್ಟ್ ಆವಾಗ ಶುಕ್ರವಾರ ಬೆಳಗಿನ ಜಾವ ಆಲ್ಮೋಸ್ಟ್ 6 ಗಂಟೆಗೆ ನಿಮಗೆ ಅಕ್ಕಪಕ್ಕದಲ್ಲೆಲ್ಲ ಗಂಟೆ ಸೌಂಡ್ ಕೇಳ್ತಾನೆ ಇರುತ್ತೆ. ಎಲ್ಲರ ಮನೇಲೂ ಪೂಜೆ ಆಗೋಗ್ಬಿಟ್ಟಿರುತ್ತೆ. ಆ ಸೌಂಡ್ ಕೇಳೋಕ್ಕೆ ಒಂಥರ ಖುಷಿ. ಹಬ್ಬ ಅಂದರೆ ಅದೊಂದು ವೈಬೇ ಖುಷಿ, ಚೆನ್ನಾಗಿರುತ್ತೆ. ಸೊ ಇದು ನಾನು ಈ ಥರ ಕೂರಿಸಿ ವರ್ಷ ಪೂಜೆ ಮಾಡಿದ್ದು. ಇನ್ನು ಕಂಪ್ಲೀಟ್ ಡೀಟೈಲಿಂಗ್ ಆಗಿ ಫೋಲ್ಡಿಂಗ್ ಹೇಗೆ ಮಾಡಿದೆ ಅಂತ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಬೇಕಾದ್ರೆ ತಿರ್ಗಾ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನನ್ನ ವರಮಹಾಲಕ್ಷ್ಮಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ. ಸೊ ಅಂಟಿಲ್ ದೆನ್ ಸಬ್ಸ್ಕ್ರೈಬ್. ಟಾಟಾ, ಬಾಯ್ ಬಾಯ್.